ಮಕ್ಕಳೇ, ಇವತ್ತಿನ ದಿವಸ ಮೇಲೆ ಎಲ್ಲಾರು ರಾಷ್ಟ್ರ ನಾಯಕರದಾರ, ಇವ್ರು ಸಿನಿಮಾ ನಟರನ್ನ ಇಲ್ಲಿ ಯಾಕೆ ಹಾಕಿರಿ ಅಂತ ಪ್ರಶ್ನೆ ಬರ್ತೈತೆ. ಒಂದು ಇವ್ರು ಮಾಡದಂತ ಕೆಲಸಗಳಿಗೆ ನಾವು ಇಲ್ಲಿ ಫೋಟೋ ಹಾಕಿವಿ ನೋಡ್ರಿ. ಅಲ್ಲಿ ಫಸ್ಟ್ ಐತಿ ನಾಲೆಜ್ ಗಿವ್ ಯು ಪವರ್ ಅಂತ ಐತಿ. ನಾಲೆಜ್ ಗಿವ್ ಯು ಪವರ್ ಅಂತಂದ್ರೆ ನೀವು ಇವತ್ತು ಶಿಕ್ಷಣ ಕಲಿತೀರಿ, ನಿಮ್ಗೆ ಅಧಿಕಾರ, ಅಂತಸ್ತು, ಹಣ ಎಲ್ಲ ಬರ್ತೈತಿ. ಲಾಸ್ಟ್ ಒಂದು ವರ್ಡ್ ಐತಿ, ಏನಪ್ಪಾ ಅಂತಂತಂದ್ರೆ ಕ್ಯಾರೆಕ್ಟರ್ ವಿಲ್ ಗಿವ್ ಯು ರಿಸ್ಪೆಕ್ಟ್. ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ವಿಲ್ ಗಿವ್ ರಿಸ್ಪೆಕ್ಟ್ ಅಂತಂದ್ರೆ ಇವ್ರ ಬಗ್ಗೆ ಹೇಳ್ಬೇಕಾಗತ್ತ. ಇವ್ರ ಕ್ಯಾರೆಕ್ಟರ್ ಹೆಂಗಿತ್ತಪ್ಪ ಅಂತಂದ್ರ ಸಣ್ಣ ವಯಸ್ಸಿನೊಳಗ ಬೆಟ್ಟದ ಹೂವು ಅಂತ ಹೇಳಿ ಬಾಲ ನಟನಾಗಿ ಅವರು ನಟಿಸಿದ್ರಲ್ಲ, ರಾಷ್ಟ್ರ ಪ್ರಶಸ್ತಿ ಪಡೆದ್ರು. ಅವರು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದ್ರು. ನಿಮ್ಮಷ್ಟು ಸಣ್ಣವ್ರಿದ್ದಾಗ ಅಂದ್ರೆ ಸುಮಾರು ಅವ್ರು 12 ವಯಸ್ಸಿನವ್ರಿದ್ದಾಗ ಕಾಣಿಸ್ತೈತಿ. ಅಂತ ಒಂದು ಬಾಲ ನಟನಾಗಿ ಮುಂದೆ ನಿಮ್ಗೆಲ್ಲ ಗೊತ್ತೈತಿ, ಎಲ್ಲ ಒಳ್ಳೆ ಯುವಕರಿಗೆ ಆಕರ್ಷಣೆ ಆಗ್ತಂತ ಸಿನಿಮಾಗಳನ್ನು ತೆಗೆದ್ರು. ಅದು ಎಲ್ಲ ಮುಗೀತು. 2021 ಇದೇ ದಿವಸ 29ನೇ ತಾರೀಕಿಗೆ ಅವರು ನಿಧನರಾದ್ರು. ಇಡೀ ರಾಜ್ಯದ ಜನ ಕಣ್ಣೀರ್ ಹಾಕಿದ್ರು. ರಾಜ್ಯದ ಜನ ಅಷ್ಟೇ ಅಲ್ಲ, ಇಡೀ ದೇಶದ ಜನ ಒಬ್ಬ ಒಳ್ಳೆ ನಟನನ್ನ ಕಳ್ಕೊಂಡಿವಲ್ಲ ಅಂತ ಹೇಳಿ ಕಣ್ಣೀರ್ ಹಾಕಿದ್ರು. ಅದು ಅಷ್ಟೇ ಅಲ್ಲ, ಮತ್ ಬರ್ಬರ್ತ ಏನಾಯ್ತಪ್ಪ ಅಂತಂದ್ರ ಇವರು ಮಾಡದಂತ ಕೆಲಸಗಳು ದಿನಂಪ್ರತಿ ಬೆಳಕಿಗೆ ಬರಾಕತ್ತು. ಯಾರಿಗೂ ಗೊತ್ತಿರ್ಲಂಗ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ರು. ಇವತ್ತು ವೃದ್ಧಾಶ್ರಮಗಳನ್ನನ್ರಿ ಲಕ್ಷಾಂತರ ರೂಪಾಯಿಗಳನ್ನ ವೃದ್ಧಾಶ್ರಮ ಕೊಟ್ಟಿದ್ರು. ಇವತ್ತ ಆಮೇಲೆ ಹಾಸ್ಪಿಟಲ್ಗಳಿಗೆ, ಎಷ್ಟೋ ಹಾಸ್ಪಿಟಲ್ಗಳಿಗೆ ಈಗ ನಮ್ಮ ಕಡೆ ರೊಕ್ಕ ಇಲ್ರಿ ಸರ್ ಅಂತಂದ್ರ ಅವ್ರಿಗೆ ಅವ್ರ ಮನಿಗೆ ಹೋಗಿ ಅವ್ರಿಗೆ ರೊಕ್ಕ ಕೊಟ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ ಹಣ ಕೊಟ್ಟು ತಮ್ಮ ನಂಬರ್ ಕೊಟ್ಟು ಬರ್ತಿದ್ರು. ಮತ್ತೇನಾದ್ರು ನಿಮ್ಗೆ ಹೆಲ್ಪ್ ಬೇಕಾತಂದ್ರ ಕೇಳಂತಿದ್ರು. ಎಷ್ಟೋ ಗೋಶಾಲೆಗಳನ್ನ ಪ್ರಾರಂಭ ಮಾಡಿದ್ರು. 1800 ವಿದ್ಯಾರ್ಥಿಗಳನ್ನ, ಇವತ್ತು ನೆನಪಿಟ್ಕೋರಿ, ಒಂದು ವಿದ್ಯಾರ್ಥಿನಿ ಸಾಲಿ ಕಳ್ಸಾಕ ಎಷ್ಟು ಕಷ್ಟಪಡ್ತಾರ ಪೇರೆಂಟ್ಸು. ಅವರು 1800 ವಿದ್ಯಾರ್ಥಿಗಳಿಗೆ ತಮ್ಮ ಕಿಸೆಯಿಂದ ಲಕ್ಷಾಂತರ ಫೀಯನ್ನು ಕೊಟ್ಟು ಇವತ್ತು ಸಾಲಿ ಕಲ್ಸಿದ್ರು. ಎಷ್ಟೋ ಹೆಣ್ಮಕ್ಕಳಿಗೆ, ಬಡ ಹೆಣ್ಮಕ್ಕಳಿಗೆ, ಸುಮಾರು 6000 ಬಡ ಹೆಣ್ಮಕ್ಕಳಿಗೆ ಶಕ್ತಿಧಾಮ ಅಂತ ಬೆಂಗಳೂರಿನೊಳಗೆ ಒಂದು ತೆಗೆದು ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ತಮ್ಮ ಕಾಲ ಮೇಲೆ ತಾವ ಹೆಣ್ಮಕ್ಳು ನಿಂದಿರ್ಬೇಕು. ಏನು ಅವ್ರಿಗೆ ಇವತ್ತು ಹೊಲಿಗೆ ಟ್ರೈನಿಂಗ್ ಅರನ್ರಿ, ಮತ್ತೆ ಯಾವ್ದಾದ್ರು ಟ್ರೈನಿಂಗ್ ಕೊಟ್ಟು ಶಕ್ತಿಧಾಮದೊಳಗೆ ಸುಮಾರು 6000 ಹೆಣ್ಮಕ್ಳಿಗೆ ಅವರು ತಮ್ಮ ಸ್ವಂತ ಕಾಲ ಮೇಲೆ ನಿಂದ್ರುವಂಗ್ ಮಾಡಿ ಜನರ ಹೃದಯದಲ್ಲಿ ಅದಾರ. ಅವ್ರದ್ದು ಗೋಲ್ಡನ್ ಹಾರ್ಟ್, ಸಾದಾ ಹಾರ್ಟ್ ಅಲ್ಲ, ಅವ್ರದ್ದು ಗೋಲ್ಡನ್ ಹಾರ್ಟ್. ಇವತ್ತ ಒಂದು ಹಳೇದು ಒಂದು ಏನೇ ಹಿರಿಯರು ಏನ್ ಹೇಳ್ತಿದ್ರ ಅಂದ್ರೆ, ಇವತ್ತು ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಿರಬಾರ್ದಂತಾರ. ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಿರಬಾರ್ದು. ಆ ರೀತಿ ಅವರು ಎಂದೂ ನಾನು ಇವ್ರಿಗೆ ರೊಕ್ಕ ಕೊಟ್ಟ ಅಂತ ಹೇಳ್ತಿದ್ದಿಲ್ಲ. ಅವ್ರಿಗೆ ಗಳಿಸಿದಂತ 50% ಹಣವನ್ನ ಸಾಮಾಜಿಕ ಕೆಲಸಗಳ ಕೊಟ್ರು. ಇವತ್ತು ಒಂದು ಸಿನಿಮಾದಿಂದ 1 ಕೋಟಿ ರೂಪಾಯಿ ಬಂದೈತಂದ್ರ 50 ಲಕ್ಷ ರೂಪಾಯಿ ಏನೈತಿ ಬಡಬಗ್ಗರಿಗೆ, ಯಾರಿಗೆ ನೀಡಿ ಐತಿ ಅವ್ರಿಗೆ ಕೊಡ್ತಿದ್ರು. ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಈಗ ನಾ ಹೇಳಿದಂತ ವಿಷಯ ಇಲ್ಲಿ ಬಂತು, ಏನು ಕ್ಯಾರೆಕ್ಟರ್ ವಿಲ್ ಗಿವ್ ಯು ರೆಸ್ಪೆಕ್ಟ್. ಆ ಕ್ಯಾರೆಕ್ಟರ್ದಿಂದ ನಾ ಇವತ್ತೆಲ್ಲರೂ ಸೇರಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಾಕತ್ತೀವಿ. ಇಡೀ ರಾಜ್ಯದ ಜನ ರೆಸ್ಪೆಕ್ಟ್ ಕೊಡಾಕತ್ತಾರ. ಆ ನಿಟ್ಟಿನೊಳಗೆ ನಾವೆಲ್ಲ ಇವತ್ತು ಅವರಲ್ಲಿರ್ತಕ್ಕಂಥ ಆದರ್ಶಗಳನ್ನ ನಾವು ಪಾಲನೆ ಮಾಡೋಣ ಅಂತ ಹೇಳಿ ಅವರಿಗೆ ಗೌರವ ಸೂಚಕವಾಗಿ ತಾವೆಲ್ಲರೂ ಪುಷ್ಪವನ್ನ ಕೈ ಮುಗಿದು ಸಮರ್ಪಿಸಬೇಕಂತ ತಮ್ಮಲ್ಲಿ ಮಕ್ಕಳಲ್ಲಿ ಕೇಳ್ಕೊಂತ ಇದ್ದೀನಿ.